ದೆಹಲಿಯಲ್ಲಿ ತರುಣ್ ಕುಮಾರ್ ಎಂಬ ತರುಣನ ಹತ್ಯೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಆಕ್ರೋಶ ತಪ್ಪಲ್ಲ. ಕಾನೂನನ್ನ ಕೈಗೆತ್ತಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ಮುಸ್ಲಿಂ ಆಗಿದ್ದರೂ ಹಿಂದೂ ಆಗಿದ್ದರೂ ಎಲ್ಲರಿಗೂ ಕಾನೂನು ಸಮಾನ. ತರುಣ್ ಹತ್ಯೆ ನಡೆಸಿದ ಆರೋಪ ಅವರ ನೆರೆಯ ಮುಸ್ಲಿಂ ಕುಟುಂಬದ ಮೇಲಿದೆ. ಅವರನ್ನ ಬಂಧಿಸಲಾಗಿದೆ. ಹೋಲಿ ಹಿನ್ನೆಲೆಯಲ್ಲಿ ನೆರೆಯ ನಿಜಾಮುದ್ದೀನ್ ಕುಟುಂಬದ ಮಹಿಳೆಯ ಮೇಲೆ ಬಣ್ಣದ ನೀರು ಎರಚಿದ ವಿವಾದ ಘರ್ಷಣೆಗೆ ಒಳಗಾಗಿ ಆ ಬಳಿಕ ತರುಣ್ ಎಂಬ ಯುವಕನ ಹತ್ಯೆಯೊಂದಿಗೆ ಕೊನೆಗೊಂಡಿದೆ. ಈ ಎರಡೂ ಕುಟುಂಬಗಳು 5 ದಶಕಗಳ ಹಿಂದೆ ರಾಜಸ್ಥಾನದಿಂದ ದೆಹಲಿಗೆ ವಲಸೆ ಬಂದಿವೆ. ಎರಡೂ ಕುಟುಂಬಗಳ ನಡುವೆ ಈ ಮೊದಲೇ ವಿವಾದ ಇತ್ತು. ಪಾರ್ಕಿಂಗ್ ಸಮಸ್ಯೆ, ಕಸ ವಿಲೇವಾರಿ ಸಮಸ್ಯೆ ಇತ್ಯಾದಿಗಳಿಗಾಗಿ ಈ ಮೊದಲು ಈ ಕುಟುಂಬಗಳು ಘರ್ಷಣೆಯಲ್ಲಿ ತೊಡಗಿದ್ದವು. ಆದ್ದರಿಂದ ಈ ಹತ್ಯೆಯ ಹಿಂದೆ ಹೋಲಿಯ ಬಣ್ಣದ ನೀರಿಗಿಂತ ಹೊರತಾದ ದ್ವೇಷದ ಕಾರಣಗಳು ಇವೆ ಅಂತ ಹೇಳಲಾಗ್ತಿದೆ. ಆದರೆ ಈ ಹತ್ಯೆಯ ಬೆನ್ನಿಗೆ ದೆಹಲಿಯ ಬಿಜೆಪಿ ಸರ್ಕಾರ ತಕ್ಷಣ ಕಾರ್ಯಾಚರಣೆಗೆ ಇಳಿಯಿತು. ಆರೋಪಿ ನಿಜಾಮುದ್ದೀನ್ ಅವರ ಮನೆಯ ಒಂದು ಭಾಗವನ್ನು ಬುಲ್ಡೋಸರ್ ಮಾಡಿ ಕೆಡವಿತು. ದೆಹಲಿಯಲ್ಲಿ ಪ್ರತಿಭಟನಾಕಾರರು ಇವರ ಮನೆಗೆ ನುಗ್ಗಿದ್ರು, ನಾಶ ನಷ್ಟ ಮಾಡಿದ್ರು. ಮುಸ್ಲಿಮರ ಈದನ್ನ ರಕ್ತಸಿಕ್ತ ಹೋಳಿಯಾಗಿಸುತ್ತೇವೆ ಎಂದು ಹಿಂದೂ ರಕ್ಷಾದಳದ ಮುಖಂಡ ಬಹಿರಂಗವಾಗಿ ಘೋಷಿಸಿದರು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ದೇಶಾದ್ಯಂತ ಈ ಸುದ್ದಿ ಬಿತ್ತರವಾಯಿತು. ಟಿವಿ ಚಾನೆಲ್ಗಳ ಪ್ರೈಮ್ ಟೈಮ್ ಚರ್ಚೆಗೂ ಕಾರಣವಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಮುಸ್ಲಿಂ ದ್ವೇಷಿ ಪೋಸ್ಟ್ಗಳಿಗೂ ಕಾರಣವಾಯಿತು. ಸರಿ, ಒಂದು ವೇಳೆ ಇದು ಅಮಾಯಕ ವ್ಯಕ್ತಿಯ ಹತ್ಯೆಗೆ ವ್ಯಕ್ತವಾದ ಪ್ರತಿಕ್ರಿಯೆ ಎಂದಾದರೆ ಒಪ್ಪಿಕೊಳ್ಳೋಣ. ಆದರೆ ಇದೇ ತರುಣ್ ಕುಮಾರ್ ಹತ್ಯೆ ನಡೆದ ದಿನದ ಹಿಂದೆ ದೆಹಲಿ ಪಕ್ಕದ ಉತ್ತರ ಪ್ರದೇಶದಲ್ಲಿ ಉಜೈರ್ ಖಾನ್ ಎಂಬ 7ನೇ ತರಗತಿಯ ವಿದ್ಯಾರ್ಥಿಯ ಹಣೆಗೆ ಗುಂಡಿಟ್ಟು ಸಾಯಿಸಲಾಗಿದೆ. ತನ್ನ ಸಹಪಾಠಿ ನವನೀತ್ನ ಬರ್ತ್ಡೇಗೆಂದು ಆತನ ಮನೆಗೆ ಹೋಗಿದ್ದ. ಅಲ್ಲಿ ಆತನ ಹಣೆಗೆ ಗುಂಡಿಟ್ಟು ಸಾಯಿಸಲಾಗಿದೆ. ನವನೀತ್ನ ತಂದೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿಯ ಆಪ್ತ ಅಂತ ಹೇಳಲಾಗ್ತಿದೆ. ಆದರೆ ನವನೀತ್ನ ಮನೆಯ ಮೇಲೆ ಈವರೆಗೆ ಬುಲ್ಡೋಸರ್ ಹತ್ತಿಸಲಾಗಿಲ್ಲ. ದೆಹಲಿಯಲ್ಲಿ ನಡೆದಂತಹ ಯಾವ ಆಕ್ರೋಶದ ಪ್ರತಿಭಟನೆಯೂ ನಡೆದಿಲ್ಲ. ಟಿವಿಯಲ್ಲಿ ಪ್ರೈಮ್ ಟೈಮ್ ಚರ್ಚೆಯೂ ನಡೆದಿಲ್ಲ. ಹಿಂದೂಗಳ ವಿರುದ್ಧ ಪ್ರತಿಕಾರ ತೀರಿಸುತ್ತೇವೆ ಎಂದು ಮುಸ್ಲಿಂ ಸಮುದಾಯದ ಯಾರೂ ಘೋಷಿಸಿಲ್ಲ. ಒಂದು ವೇಳೆ ನನ್ನ ಮಗ ಹೀಗೆ ಗುಂಡು ಹಾರಿಸಿ ಕೊಂದಿರುತ್ತಿದ್ರೆ ಇವತ್ತು ನನ್ನ ಮನೆಯ ಮೇಲೆ ಬುಲ್ಡೋಸರ್ ಹತ್ತಿಸಲಾಗ್ತಿತ್ತು ಅಂತ ಕಣ್ಣೀರಿನೊಂದಿಗೆ ಉಜೈರ್ ಖಾನ್ನ ತಂದೆ ಪೊಲೀಸರ ಸಮ್ಮುಖವೇ ಹೇಳುವ ವಿಡಿಯೋ ವೈರಲ್ ಆಗಿದೆ. उनसे भी मेरी बात हुई है, सुबह हमारे जानने वाले हैं, उन्होंने भी कहा आप 2 दिन इंतजार, टाइम लगता है 2 दिन दो आप उनको, तो हम 2 दिन सबसे मैं यही कह रहा हूँ कि 2 दिन लगे. लेकिन मैं सिर्फ ये आपसे पूछ रहा हूँ, यही का अगर अपोजिट होता जो ये हुआ है मेरे बच्चे के साथ, अगर उनके बच्चे के साथ होता तो आप होते, झंडे होते, बुलडोजर होता और मेरा घर. हम लोग ना झंडा ले जा रहे हैं ना बुलडोजर ले जा रहे हैं सर. मैं ये कह रहा हूँ छोटी सी बात पूछ रहे हैं. आप भी होते तो डंडा हमारे सारे परिवार को, जो मेरे रिश्तेदार हैं, सबको आप डाल पूरे मोहल्ले को. ये मैं आपको देखिए, आप न करते तो आपसे करवाया जाता. आप बताइए कि अगर ये चीज मेरे साथ हो सकती है तो उनके साथ क्यों नहीं हो रही है? बस ये सवाल है मेरा, बस. और कोई तीसरा सवाल ही नहीं है मेरा. और हमें कोई वो नहीं है. मेरा बच्चा तो चला ही गया, उससे मुझे कुछ मिल तो जाए. ವಾರಗಳ ಹಿಂದೆ ಬಿಹಾರದ ಮಧುಬನಿ ಜಿಲ್ಲೆಯ ಆಮ್ಜಿ ಗ್ರಾಮದಲ್ಲಿ ರೋಷನ್ ಖಾತೂನ್ ಎಂಬ 40 ವರ್ಷದ ಮಹಿಳೆಯನ್ನ ಹತ್ಯೆ ಮಾಡಲಾಗಿದೆ. ಗಂಭೀರ ಗಾಯದಿಂದ ಮಾರ್ಚ್ 1ರಂದು ಪಾಟ್ನಾ ಮೆಡಿಕಲ್ ಕಾಲೇಜಿನಲ್ಲಿ ಇವರು ಮೃತಪಟ್ಟಿದ್ದಾರೆ. ಸ್ಥಳೀಯ ಜಗಳವನ್ನ ಪರಿಹರಿಸುವ ಉದ್ದೇಶದಿಂದ ಗ್ರಾಮದ ಮುಖ್ಯಸ್ಥೆ ಕುಮಾರಿ ದೇವಿ ಮನೆಗೆ ಇವರು ಹೋಗಿದ್ರು. ಅಲ್ಲಿ ಇವರನ್ನ ಕಂಬಕ್ಕೆ ಕಟ್ಟಿ ಥಳಿಸಲಾಯಿತು. ಉಪವಾಸವಿದ್ದ ಕಾರಣ ಆಕೆ ನೀರು ಕೇಳಿದ್ರು. ಮದ್ಯ ಮಿಶ್ರಿತ ಮೂತ್ರವನ್ನ ಕುಡಿಸಲಾಗಿದೆ ಎಂದು ಕುಟುಂಬಗಳು ಆರೋಪಿಸಿವೆ. ಕುಮಾರಿ ದೇವಿಯ ಮಗ ಮನು ಸಿಂಗ್ ಆಕೆಯ ಗಂಡ ಸಹಿತ ಹಲವರು ಆರೋಪಿ ಪಟ್ಟಿಯಲ್ಲಿದ್ದಾರೆ. ಆದರೆ ಇವರ ಮನೆಗೆ ಯಾವ ಬುಲ್ಡೋಸರ್ ಅನ್ನು ಹತ್ತಿಸಲಾಗಿಲ್ಲ. ಟಿವಿ ಚಾನೆಲ್ಗಳಲ್ಲಿ ಯಾವ ಪ್ರೈಮ್ ಟೈಮ್ ಚರ್ಚೆಗೂ ಈ ಹತ್ಯೆ ಒಳಗಾಗಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಕಾಣಿಸಿಕೊಂಡಿಲ್ಲ. ये बेचारी रोजा में थी और इसको पेशाब में दारू मिला के पिला दिया गया है. मतलब ये बात जो कह रहा है पेशाब में दारू मिलाकर पिलाया है, वो सही बात है? जी एकदम 100% सही है. कोई इससे पानी मंगाया है. यहाँ पे हमारी वाइफ है, वहाँ पे हमारी वाइफ है. हाँ रोजा रहे मुँह में हाँ तो फुफड़ी उड़े मुँह में से तो पानी मांगल के. 3 गो बच्चा है रोशन खातून का परिवार में असगरे भय में है.
ಮಹಾರಾಷ್ಟ್ರದ ಪುಣೆಯಲ್ಲಿ ಮಾರ್ಚ್ 8ರಂದು ಟ್ರಕ್ ಚಾಲಕನಿಗೆ ಬಲವಂತವಾಗಿ ಸೆಗಣಿ ತಿನ್ನಿಸಲಾದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಎಮ್ಮೆಯನ್ನ ಸಾಗಾಟ ಮಾಡುತ್ತಿದ್ದ ಆರೋಪದ ಮೇಲೆ ಸ್ವಘೋಷಿತ ಗೋರಕ್ಷಕರು ಆತನನ್ನ ಈ ರೀತಿ ನಡೆಸಿಕೊಂಡಿದ್ದಾರೆ. ಪೊಲೀಸರು ಎಫ್ಐಆರ್ನಲ್ಲಿ ಸಗಣಿ ತಿನ್ನಿಸಿದ್ದನ್ನ ಕೈಬಿಟ್ಟಿದ್ದಾರೆ. ಈ ಕೃತ್ಯಕ್ಕಾಗಿ ಯಾರೂ ಒಂದು ಸಮುದಾಯವನ್ನ ದೋಷಿಸಿಲ್ಲ. ಮಾಧ್ಯಮಗಳಿಗೂ ಈ ಘಟನೆ ಮುಖ್ಯ ಅಂತ ಅನಿಸಲಿಲ್ಲ. ಜನವರಿ 31ರಂದು ರಾಜಸ್ಥಾನದ ಬಾರ್ಮೇರ್ ಜಿಲ್ಲೆಯ ಉಥರ್ಬಾ ಗ್ರಾಮದಲ್ಲಿ 50 ವರ್ಷದ ಶೇರು ಖಾನ್ ಎಂಬುವವರನ್ನ ಹತ್ಯೆ ಮಾಡಲಾಗಿದೆ. ಭವನ್ಪುರಿ ಎಂಬುವ ಈ ವೃದ್ಧನನ್ನ ನೆಲದಲ್ಲಿ ಕೂರಿಸಿ ಚಪ್ಪಲಿಯಿಂದ ಥಳಿಸುತ್ತಿರುವ ವಿಡಿಯೋ ಬಿಡುಗಡೆಯಾಗಿದೆ. ಮೇಕೆಗಳಿಗೆ ಸಂಬಂಧಿಸಿದ ವಿವಾದದ ಹಿನ್ನೆಲೆಯಲ್ಲಿ ಈ ವೃದ್ಧನನ್ನ ಥಳಿಸಿ ಹತ್ಯೆ ಮಾಡಲಾಗಿದೆ. ಆದರೆ ಇದು ಕೂಡ ಮಾಧ್ಯಮಗಳಲ್ಲಿ ಸುದ್ದಿ ಆಗಲಿಲ್ಲ. ಯಾರೂ ಪ್ರತಿಭಟಿಸಲಿಲ್ಲ. ರಾಜಸ್ಥಾನದ ಬಿಜೆಪಿ ಸರ್ಕಾರ ಆರೋಪಿಯ ಮನೆಯ ಮೇಲೆ ಬುಲ್ಡೋಸರ್ ಅನ್ನು ಹತ್ತಿಸಲಿಲ್ಲ. ಸರ್ಕಾರ ಸೆಲೆಕ್ಟಿವ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಆರೋಪಿ ಮುಸ್ಲಿಂ ಅಂತಾದರೆ ಬುಲ್ಡೋಸರ್ ಬರುತ್ತೆ, ಪ್ರತಿಭಟನೆಗಳಾಗುತ್ತದೆ. ಟಿವಿ ಚಾನೆಲ್ಗಳಲ್ಲಿ ಪ್ರೈಮ್ ಟೈಮ್ ಚರ್ಚೆಗಳಾಗ್ತದೆ. ಆದರೆ ಆರೋಪಿ ಮುಸ್ಲಿಂ ಅಲ್ಲ ಎಂದು ಗೊತ್ತಾದರೆ ಬುಲ್ಡೋಸರ್ ಮೌನವಾಗುತ್ತದೆ. ಟಿವಿ ಚಾನೆಲ್ಗಳು ಚರ್ಚೆಗೆ ಬೇರೆ ವಿಷಯವನ್ನ ಎತ್ತಿಕೊಳ್ತದೆ. ಪ್ರತಿಭಟನೆಗಳು ಆಗೋದಿಲ್ಲ. ಕೋಮುವಾದ ಅಂದರೆ ಇದುವೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.